ನಮ್ಮ ಸಂಸ್ಕೃತಿಯಲ್ಲಿ ಶ್ರಾವಣ ಮಾಸಕ್ಕೆ ನಮ್ಮ ಹಿರಿಯರು ಹಲವಾರು ನಿಯಮಗಳನ್ನು ಹಾಕ್ತಾರೆ. ಅದರಲ್ಲಿ ಮಾಂಸಾಹಾರವನ್ನು ಸೇವಿಸಬಾರದು ಅನ್ನುವಂಥದ್ದು ಕೂಡ ಒಂದು ನಿಯಮ. ಮಾಂಸಾಹಾರವನ್ನು ಶ್ರಾವಣ ಮಾಸದಲ್ಲಿ ಯಾಕೆ ಸೇವಿಸಬಾರದು ಅಂದ್ರೆ, ಶ್ರಾವಣ ಮಾಸ ಅನ್ನುವಂಥದ್ದು ಮಳೆಗಾಲ ಹೆಚ್ಚಿರುವಂತಹ ಸಂದರ್ಭ, ಮಳೆ ಹೆಚ್ಚು ಬೀಳುವಂತಹ ಸಂದರ್ಭ. ಈ ಸಂದರ್ಭಕ್ಕೆ ಸೂರ್ಯನ ಬೆಳಕು, ಸೂರ್ಯನ ಶಾಖ ಭೂಮಿಗೆ ಹೆಚ್ಚಾಗಿ ಬರೋದಿಲ್ಲ. ಆ ಕಾರಣಕ್ಕಾಗಿ ನಮ್ಮ ದೇಹದ ಜೀರ್ಣಾಂಗ ವ್ಯವಸ್ಥೆ ನಿಧಾನವಾಗಿ ಕೆಲಸವನ್ನ ಮಾಡುತ್ತೆ. ಮಾಂಸವನ್ನ ಸೇವಿಸಿದ ನಂತರ ಮಾಂಸ ಜೀರ್ಣವಾಗೋದಕ್ಕಾಗಿ ಸಾಕಷ್ಟು ಸಮಯ ಬೇಕು, ಸಾಕಷ್ಟು ಶಕ್ತಿ ಕೂಡ ಬೇಕು. ಆದ್ರೆ ಜೀರ್ಣಾಂಗ ವ್ಯವಸ್ಥೆ ನಿಧಾನವಾಗಿ ಕೆಲಸ ಮಾಡೋದ್ರಿಂದಾಗಿ ಮಾಂಸಾಹಾರವನ್ನ ಶ್ರಾವಣ ಮಾಸದಲ್ಲಿ ಸೇವಿಸಬಾರದು. ಜೊತೆಗೆ ಸಾತ್ವಿಕ ಆಹಾರವನ್ನ ಸೇವಿಸುವ ಮೂಲಕ ನಮ್ಮ ಆರೋಗ್ಯವನ್ನ ಸಮತೋಲಿತವಾಗಿ ಇಟ್ಕೊಳ್ಬೇಕನ್ನುವಂತಹ ಚಿಂತನೆಯನ್ನ ನಮ್ಮ ಹಿರಿಯರು ಅಂದಿನ ಕಾಲಕ್ಕೆ ಕೊಟ್ಟಿದ್ರು. ಎಂತಹ ಅದ್ಭುತವಾದಂತಹ ವಿಜ್ಞಾನಿಗಳು ನಮ್ಮ ಹಿರಿಯರು ಆಗಿದ್ರು ಅಂದ್ರೆ, ಇವತ್ತಿನ ಕಾಲಕ್ಕೆ ಶ್ರಾವಣ ಮಾಸದ ಸಂದರ್ಭದಲ್ಲಿ ಮಳೆಗಾಲ, ಆರೋಗ್ಯ, ರೋಗ ಎಲ್ಲವನ್ನು ಸಮ್ಮಿಳಿತಗೊಳಿಸಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕಾಗಿ ಅದ್ಭುತವಾದಂತಹ ಆಚರಣೆಗಳನ್ನ ನಮ್ಮ ಹಿರಿಯರು ಕೊಟ್ಟು ಹೋಗಿದ್ದಾರೆ. ಆದ್ರೆ ಆಧುನಿಕ ದಿನಮಾನಕ್ಕೆ ನಾವು ಶಿಕ್ಷಣವಂತರು ಅನಿಸಿಕೊಂಡಂಥವರು ಇದೆಲ್ಲವನ್ನ ಪ್ರಶ್ನೆ ಮಾಡುವ ಮಟ್ಟಿಗೆ ಬೆಳೆದು ನಿಂತಿದ್ದೇವೆ.